ಮಂಡ್ಯ ನಗರದ ಅಂಬೇಡ್ಕರ್ ಸರ್ಕಲ್ ಬಳಿ ಇರುವ ಕನಿಕಾ ಪರಮೇಶ್ವರಿ ದೇವಸ್ಥಾನದ ರಸ್ತೆಗೆ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ಸುಮಾರು 3 ಕೋಟಿ ರು ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ನಗರಸಭಾ ಅಧ್ಯಕ್ಷರಾದ ಶ್ರೀ ನಾಗೇಶ್ ರವರು ಮಾತನಾಡಿ, ಈ ಜವಾಬ್ದಾರಿನ ನಾವುಗಳೆಲ್ಲ ಅಂದರೆ ನಮ್ಮ ಸಬ್ಜೆಕ್ಟ್ ಒಳಗೊಂಡಂತೆ ಮಾಡಿ ಇದು ಜನಗಳಿಗೆ ಸಾರ್ವಜನಿಕ ಅನುಕೂಲಕರವಾಗಿ ಮಾಡಬೇಕಂತ ಹೇಳಿ ಇದು ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸು ಇನ್ನೊಂದು ಹಂತದಲ್ಲಿ ಬರ್ತದೆ. ಅದು ಇದೇ ರೀತಿ ಪೂಜೆ ಚಾಮುಂಡೇಶ್ವರಿ ದೇವಸ್ಥಾನ ರಾಜ್ಯ ಮಾಡಬೇಕು ಅಂತ ಶಾಸಕರಿಗೆ ಕೇಳ್ಕೊತೀನಿ. ಯಾಕೆಂದರೆ ಆ ದುಡ್ಡು ಅವರು ಹಾಕ್ತಾರೆ, ಅದೇ ದುಡ್ಡಲ್ಲಿ ಇತ್ತು ಇದೇ 3 ಕೋಟಿ ಆಗ್ತದೆ. ಹಾಗೂ ಇಲ್ಲಿ ಬಂದಿರೋ ಎಲ್ಲ ನನ್ನ ಸಾರ್ವಜನಿಕರಿಗೂ ಹಾಗೂ ನನ್ನ ಹಿತೈಷಿಗಳಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಈ ರಸ್ತೆ ಮಳೆಗಾಲ ಬಂದಾಗ ಮಾಡೋಕ್ಕಾಗಲ್ಲ, ಈ ಬೇಸಿಗೆಗಾಲದಲ್ಲೇ ಫಾಸ್ಟಾಗಿ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಏಜಮಳಿಯವ್ರಿಗೂ ಒಂದು ಸೂಚನೆ ಮತ್ತು ಎಲ್ಲ ನನ್ನ ಜನಪ್ರಿಯ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ಮಾತನಾಡಿ ಕಾಮಗಾರಿ ಬಗ್ಗೆ ವಿವರವಾಗಿ ತಿಳಿಸಿದರು. ಅಭಿವೃದ್ಧಿಪಡಿಸುವಂತಹ ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತಹ ನಗರಸಭಾ 100 ವರ್ಷಗಳಿಂದ ಮತ್ತೆ ಅದೇ ಹಳೆಯ ರಸ್ತೆ ಅದೇ ರೋಡ್ಗೆ ಟಾರ್ ಹಾಕಿ ಅಭಿವೃದ್ಧಿಯನ್ನು ನಡೀತಾ ಇತ್ತು. ಅದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತೇಳಿ ಅಮೃತ್ ಯೋಜನೆಯ 2 ಮತ್ತೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಇಡೀ ನಗರದಲ್ಲಿ 13 ಕೋಟಿ ರೂಪಾಯಿಯಲ್ಲಿ ಇವತ್ತಿಂದ ಡಾಂಬರೀಕರಣ, ಒಳಚರಂಡಿ ವ್ಯವಸ್ಥೆ, ಆಯ್ದ ಸರ್ಕಲ್ಗಳನ್ನು ಹೈಟೆಕ್ ಆಗಿ ಅಭಿವೃದ್ಧಿ ಮಾಡುವಂಥ ಕಾಮಗಾರಿಗೆ ನಾವು ಮತ್ತು ನಗರಸಭೆಯ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರುಗಳು ಚಾಲನೆಯನ್ನು ಕೊಟ್ಟಿದ್ದೀವಿ. ಇದು ಕೇವಲ 700 ಮೀಟರ್ಗೆ 3 ಕೋಟಿ ರೂಪಾಯಿಯನ್ನು ವ್ಯಯ ಮಾಡ್ತಾ ಇದ್ದೀವಿ. ಮೊದಲೆಲ್ಲ 3 ಕೋಟಿ ರೂಪಾಯಲ್ಲಿ 3 ಕಿಲೋಮೀಟರ್ ರಸ್ತೆಗಳನ್ನು ಡಾಂಬರೀಕರಣ ಮಾಡೋರು, ರೋಡ್ ಮೇಲೆ ಹಂಗೆ ಟಾರ್ ಹಾಕೋದು ಹೋಗೋದಿತ್ತು. ಆದರೆ ಇಡೀ ಮಂಡ್ಯ ನಗರದಲ್ಲಿ ಯಾರಾದರೂ ಬಂದು ನೋಡಿದ್ರೆ ಅಭಿವೃದ್ಧಿ ಆಗಿದೆ, ಬದಲಾವಣೆ ಆಗಿದೆ ಅನ್ನೋದನ್ನು ತೋರಿಸ್ಬೇಕು ಅಂತೇಳಿ ಕೇವಲ 700 ಮೀಟರ್ಗೆ 3 ಕೋಟಿ ರೂಪಾಯಿಯನ್ನು ವ್ಯಯ ಮಾಡಿ ಈಗ ನಾವು ಇಲ್ಲಿ ನಿಂತಿರುವ ಸರ್ಕಲನ್ನು ಭಾಳ ಗುಣಮಟ್ಟದ ಸರ್ಕಲ್ನಾಗಿ ಪರಿವರ್ತನೆ ಮಾಡಿ ಒಂದು ಅತ್ಯುತ್ತಮವಾದ ವಿನ್ಯಾಸವನ್ನು ಗಳಿಸಿ ಈ ಸರ್ಕಲನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಇಡೀ ರಸ್ತೆಯನ್ನು ಮತ್ತೆ ರೀಕನ್ಸ್ಟ್ರಕ್ಷನನ್ನು ಮಾಡಿ ಮತ್ತು ಎಲ್ಲೂ ಕಡೆ ಫುಟ್ಪಾತನ್ನು ನಿರ್ಮಾಣ ಮಾಡಿ, ಜೊತೆಗೆ ಇಡೀ ಫುಟ್ಪಾತಿನ ಒಂದು ಸೈಡಲ್ಲಿ ಹೂವಿನ ಗಿಡಗಳನ್ನು ಬೆಳೆದು ಇಡೀ ನಗರ ಸುಂದರವಾಗಿ ಈ ರಸ್ತೆ ಕಾಣಬೇಕು. ಈ ರಸ್ತೆ ಇಡೀ ಜಿಲ್ಲೆಗೆ ಮಾದರಿ ಆಗಬೇಕು. ಮತ್ತು ಹೊಸ ಲೈಟ್ಗಳನ್ನು, ವಿದ್ಯುತ್ ಕಂಬಗಳನ್ನು ಅಳವಡಿಸುವಂಥ ಕಾಮಗಾರಿನ ಮುಂದಿನ 3 ತಿಂಗಳೊಳಗಡೆ ಮಾಡಿ ಇದೇ ನಗರಸಭಾ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ಉದ್ಘಾಟನೆಯನ್ನು ಕೂಡ ಭರ್ಜರಿಯಾಗಿ ಮಾಡ್ತೀವಿ. ಇದಾದ ನಂತರ ಚಾಮುಂಡೇಶ್ವರಿ ನಗರದಿಂದ ನನ್ನ ಬಾರ್ಡ್ರ್ವರೆಗೂ ಬರೋದಕ್ಕೆ 2 ಕೋಟಿ ರೂಪಾಯಿಗೆ ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದ್ದೀವಿ. PWD ರಸ್ತೆ ಅದು, PWD ಅದನ್ನು ಕನ್ಸ್ಟ್ರಕ್ಷನನ್ನು ಮಾಡ್ತೀವಿ. ಮಾಡಿದ್ರೆ ಈ ಇಡೀ ರೋಡು ಚೆನ್ನಾಗಾಗುತ್ತೆ. ನಂತರ 100 ಫೀಟ್ ರೋಡ್ಗೆ ಯಾವ ರೀತಿ ಕಾಯಕಲ್ಪ ಕೊಡಬೇಕು ಅನ್ನೋದನ್ನು ನೋಡಿ ಅದಕ್ಕೂ ಕೂಡ ಕಾಯಕಲ್ಪಗಳನ್ನ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಇಡೀ ಮಂಡ್ಯ ನಗರ ಸುಂದರವಾಗಿ ಕಟ್ಟುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನು ಮುಂದಿನ 3 ವರ್ಷಗಳಲ್ಲಿ ಮಾಡಿ ಇಡೀ ಮಂಡ್ಯ ನಗರಕ್ಕೆ ಹೊಸ ರೂಪವನ್ನು ಕೊಡ್ತೀವಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಕೆಲವೇ ದಿನಗಳಲ್ಲಿ ಹೊಸಳ್ಳಿ ಮುಖ್ಯ ರಸ್ತೆಯ ಕಾಮಗಾರಿಯು ಕೂಡ ಮುಂದಿನ ವಾರ ಆರಂಭ ಆಗುತ್ತೆ. ಅದು ಆರಂಭ ಆದರೆ ಮತ್ತು ಅದು ಒಳಗ ಸರ್ಕಲ್ ರಸ್ತೆ, ಜೈನ್ ಬೀದಿ ರಸ್ತೆ, ಪೇಟೆ ಬೀದಿ ರಸ್ತೆ, ಹೀಗೆ ಪ್ರಮುಖ ಮತ್ತು ಫೈರ್ ಸ್ಟೇಷನ್ ಎದುರುಗಡೆ ಇರೋ ರಸ್ತೆ, ಆಮೇಲೆ ಬೆನಕ ಚೌಟ್ರಿ ಪಕ್ಕದಲ್ಲಿರೋ ರಸ್ತೆ, ಯಾವ್ಯಾವ ಮುಖ್ಯ ರಸ್ತೆಗಳು ನಗರವನ್ನು ಕೂರುತ್ತೆ ಅಷ್ಟೂ ರಸ್ತೆಗಳನ್ನು ಮುಂದಿನ ವಾರದಲ್ಲಿ ಕೆಲಸವನ್ನು ಆರಂಭಿಸಿ ಮುಂದಿನ ಮಳೆಗಾಲ ಬರೋಷ್ಟರಲ್ಲಿ ಕೆಲಸ ಮುಗಿದು ಎಲ್ಲ ಓಡಾಟಕ್ಕೆ ಅನುವು ಮಾಡಿಕೊಡ್ತೀವಿ ಅಂತೇಳಿ ನಿಮ್ಮೆಲ್ಲರಿಗೂ ಒಳ್ಳೆ. ಈ ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷರಾದ ಶ್ರೀ ನಾಗೇಶ್ ರವರು, ನಗರಸಭಾ ಮಾಜಿ ಅಧ್ಯಕ್ಷರಾದ ಮಂಜೂರವರು, ನಗರಸಭಾ ಸದಸ್ಯರುಗಳಾದ ಭಾರತೀಶ್ ರವರು, ಶಿವಪ್ರಕಾಶ್ ಬಾಬುರವರು, ಗೀತಾರವರು ಹಾಗೂ ಇತರ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಹಾಜರಿದ್ದರು.